ಫೋನ್ ಮಾಡ್ತೀನಿ ಎರಡೇ ನಿಮಿಷ ಮಾತಾಡ್ತೀನಿ. ಒಬ್ಬ ಸರಳ ಸಜ್ಜನ ರಾಜಕಾರಣಿ, ಜೆಂಟಲ್ಮನ್ ಇನ್ ಪೊಲಿಟಿಕ್ಸ್, ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ರಾಜಕಾರಣದಲ್ಲಿ ಅಪವಾದ ರೀತಿಯಲ್ಲಿ ಅವರ ನಡೆ ಇತ್ತು. ಅವರ ತಂದೆಯವರು ಕೂಡ ಶಾಸಕರಾಗಿದ್ದರು 1985. ಆ ಕಾಲದಿಂದ ನಮ್ಮ ತಂದೆಯವ್ರ ಜೊತೆಗೆ ಒಡನಾಟ ಇರುವಂಥದ್ದು. ಇದು ಎರಡನೇ ಜನರೇಷನ್ ಸಂಬಂಧ. ಭಾಳ ಕ್ರಿಯಾಶೀಲವಾಗಿ ಸಾರ್ವಜನಿಕ ಜೀವನದಲ್ಲಿದ್ದರು. ಅವರು ತಿಪ್ಟೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಮಾಡಿದ್ರು. ಅಲ್ಲಿ ನೀರಾವರಿಗೆ, ನಾನು ನೀರಾವರಿ ಸಚಿವನಿದ್ದಾಗ ಭಾಳಷ್ಟು ಒಂದು ರೀತಿಯಲ್ಲಿ ಒತ್ತಡ ಹಾಕಿ ಅಲ್ಲಿ ಲಿಫ್ಟ್ ಇರಿಗೇಷನನ್ನು ಅವರು ಮಾಡಿಸ್ಕೊಂಡಿರುವಂಥದ್ದು ಇನ್ನೂ ಕೂಡ ನನಗೆ ನೆನಪಿದೆ. ಅಷ್ಟೇ ಅಲ್ಲ, ತಿಪ್ಟೂರಿನ ಕೊಬ್ಬರಿ ಬೆಲೆ ಏರಿಕೆ ಮಾಡುವ ಸಲುವಾಗಿ ಹೋರಾಟ, ನಿರಂತರವಾಗಿ ಮಾರುಕಟ್ಟೆ ಜೊತೆಗೆ ಸಂಬಂಧ ಮತ್ತು ಸರ್ಕಾರದಲ್ಲಿ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ರು. ನನ್ನ ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗಿ, ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದರು. ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂಥ ಕೆಲಸವನ್ನು ಕೂಡ ಅವರು ಹೊಸ ಶಿಕ್ಷಣ ನೀತಿಯನ್ನು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಭಾಳಷ್ಟು ಶ್ರಮವನ್ನು ಅವರು ವಹಿಸಿದರು. ವಿವೇಕ ಅಂತ ಯೋಜನೆಯನ್ನು ನಾವು ಮಾಡಿದಾಗ ಭಾಳ ದೊಡ್ಡ ಪ್ರಮಾಣದ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕಾಗಿ ಒಂದೇ ವರ್ಷದಲ್ಲಿ 9,000 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡುವಂಥ ಯೋಜನೆಯನ್ನು ರೂಪುರೇಷೆಯನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಿರುವಂಥ ಖ್ಯಾತಿ ಸೇರ್ತದೆ. ನಾವು ಒಬ್ಬ ಗೆಳೆಯನನ್ನು, ಒಬ್ಬ ಆದರ್ಶ ಸಾರ್ವಜನಿಕ ಬದುಕಿನಲ್ಲಿರುವಂಥ ರಾಜಕಾರಣಿಯನ್ನು ಕಳ್ಕೊಂಡಿದೆ. ಭಾರತೀಯ ಜನತಾ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಹಾನಿಯಾಗಿದೆ, ನನಗೆ ವೈಯಕ್ತಿಕ ಕೂಡ ಭಾಳ ದೊಡ್ಡ ಹಾನಿಯಾಗಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ.